ಇಡೀ ರಾಷ್ಟ್ರದಲ್ಲೇ ಬಹಳಷ್ಟು ಸಂಚಲನ ಮೂಡಿಸಿದಂಥ ಕೇಸ್ ಅತುಲ್ ಸುಭಾಷ್ ಅವರು. ನೀವು ತುಂಬ ಕೂಲಂಕುಷವಾಗಿ ನೋಡಿದಿರ, ಅದ್ರ ಬಗ್ಗೆ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಎಲ್ಲೋ ಒಂದು ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅದನ್ನು ಕಾನೂನಾತ್ಮಕ ಹೋರಾಟ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ ಹೆಚ್ಚು ಕಾನೂನುಗಳು ಹೆಣ್ಣು ಮಕ್ಕಳ ಪರವಾಗಿದೆ, ಪುರುಷ ಪರವಾಗಿಲ್ಲ ಅಂತ. ಯಾಕೆಂದರೆ ಆತ ಬರೆದಿಟ್ಟಿರ್ತಕ್ಕಂಥ ಡೆತ್ ನೋಟ್ ಅಷ್ಟೆಲ್ಲ ನನಗೆ ಹಿಂಸೆ ಆಗಿರೋದು, ನನಗೆ ಅಷ್ಟೆಲ್ಲ ಹಿಂಸೆ ಕೊಟ್ಟರು, ನನಗೆ ಈ ಕೋರ್ಟ್ನಲ್ಲೇ ನನಗೆ ನ್ಯಾಯ ಸಿಗ್ಬೇಕು, ಬೆಂಗಳೂರು ಕೋರ್ಟ್ನಲ್ಲಿ ಇಲ್ಲದೇ ಇದ್ದರೆ ನಾನು ಈ ಕೋರ್ಟಿನ ಹೊರಗಡೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ, ಚಿತಾಭಸ್ಮನ್ ಕೂಡ ಅದೇ ಚರಂಡಿಲಿ ಹಾಕ್ಬಿಡಿ ಅಂತ. ಆ ಕೇಸ್ ನೋಡಿದಾಗ ಏನು ಅನ್ಸುತ್ತೆ ಮೇಡಮ್, ಆ್ಯಕ್ಚುಯಲ್ ಆಗಿ ಎಷ್ಟು ಯಾವ ಪರವಾಗಿದೆ ಅಥವಾ ಇದನ್ನು ಹೇಗೆ ಕಾನೂನಾತ್ಮಕವಾಗಿ ಹೋರಾಡಬೇಕಿತ್ತು ಅಂತ? ಫಸ್ಟ್ ಆ್ಯಕ್ಚುಲಿ ಈ ಕೇಸ್ ಅತುಲ್ ಸುಭಾಷ್ ಕೇಸ್ ಹೇಳೋದಂದ್ರೆ, ಸೂಸೈಡ್ ಅನ್ನೋದು ತುಂಬ ದೊಡ್ಡ ವಿಷಯ. ಒಬ್ಬ ವ್ಯಕ್ತಿ ತನ್ನ ಪ್ರಾಣ ಕಳ್ಕೊಳ್ಳೋದು ಅಂತಂದರೆ ಸಾಮಾನ್ಯ ಇದಲ್ಲ. ಲಾಸ್ ಎಲ್ಲ ಒಂದು ಕಡೆ ಇರಲಿ, ಸೂಸೈಡ್ ಅನ್ನೋದೇನಿದೆ ಇದು ಯಾವತ್ತೂ ಯಾರೂ ಮಾಡ್ಕೊಳ್ಳೋ ಅಂಥದ್ದಲ್ಲ, ಮಾಡಬಾರ್ದು. ಸೂಸೈಡ್ ಎಂಥದೇ ಪರಿಸ್ಥಿತಿ ಇರಲಿ ಅದನ್ನ ನೀವು ಫೈಟ್ ಮಾಡೋದಕ್ಕೆ ನೋಡಬೇಕೇ ಹೊರತು ಸೂಸೈಡ್ ಯಾವತ್ತೂ ಆನ್ಸರ್ ಆಗೋದಿಲ್ಲ. ಇದು ಸೊಲ್ಯೂಷನ್ನೇ ಅಲ್ಲ. ಇದು ಪ್ರತಿಯೊಬ್ಬರಿಗೂ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ನೀವು ಎಂಥದೇ ಪರಿಸ್ಥಿತಿಯಲ್ಲಿರಲಿ ಅದನ್ನ ಫೈಟ್ ಮಾಡಿ. ನಿಮಗೆ ಬೆಂಗಳೂರು ನ್ಯಾಯ ಕೋರ್ಟ್ ಏನಿದೆ ಇದ್ರ ಮೇಲೆ ನಂಬಿಕೆ ಇದೆ. ಆ್ಯಂಡ್ ಇನ್ನೊಂದು, ನಾವು ಕೋರ್ಟ್ ಮೇಲೆ ನಂಬಿಕೆ ಇಡಲೇಬೇಕು. ಯಾಕಂದರೆ ಇನ್ನೇನಿದೆ ನಿಮ್ಮ ಹತ್ರ ದಾರಿ? ನೀವು ಲಾ ಮೇಲೆ, ಕಾನೂನು ಮೇಲೆ ನೀವು ನಂಬಿಕೆ ಇಡಲೇಬೇಕು. ನಂಬಿಕೆ ಇಟ್ಟು ಹೋರಾಡಿದಿದ್ರೆ ಅವರಿಗೆ ಒಂದು ನ್ಯಾಯ ಆಗಲಿ, ಅವರು ಸೊಸೈಟಿಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಬಹುದಿತ್ತು.